ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ನಿಮಗೆ ಹೇಳಿದೆ ಶೃಂಗೇರಿಗೆ ಹೋಗಬೇಕು ಅಂತ. ಸೊ ಬೆಳಿಗ್ಗೆ ಬೇಗ ಎದ್ದು ಅಶ್ವಿನಿ ಅಕ್ಕನ ಮನೆಯಲ್ಲಿ ಈಗ ನಾನು ಹೊರಟಿದ್ದೇನೆ. ಭೀಮಾ ಬಾಯ್ ಬಾಯ್. ಭೀಮಾ ಆಯ್ತಾ? ಮೊದಲೇ ನಮಗೆ ಸೂಚಿಸಿದ ಹಾಗೆ ನಾವು 5:45ಕ್ಕೆ ಎಲ್ಲರೂ ಬಂದು ರೀಚ್ ಆಗಿದ್ವಿ. ಆ್ಯಕ್ಚುಲಿ ನಾನೇ ಸ್ವಲ್ಪ ಲೇಟ್ ಆಗಿದೆ. ನಾನು ಸ್ವಲ್ಪ ದೂರದಿಂದ ಬರಲಿಕ್ಕಿತ್ತು. ಮಕ್ಕಳೆಲ್ಲ ಬಂದಿದ್ದರು, ಎಲ್ಲ ಟೀಚರ್ಸ್ ಬಂದಾಗಿತ್ತು. ಹಾಗೆ ನಾನು ಬಂದ ಮೇಲೆ ಗೌರ್ಮೆಂಟ್ ಬಸ್ ಕೂಡ ಬಂದಿತ್ತು. ಆಮೇಲೆ ನಾವೆಲ್ಲರೂ ಹೊರಟ್ವಿ. ನಮಸ್ತೆ. ಶೃಂಗೇರಿಗೆ ಪ್ರಯಾಣಿಸಿದಂತಹ ನಮಗೆಲ್ಲರಿಗೂ ಮುದ್ರಲ್ಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಟಿಫಿನ್ನ ವ್ಯವಸ್ಥೆಯನ್ನು ಮಾಡಿದರು. ಸೊ ಹಾಗೆ ಮಕ್ಕಳು ನೋಡಿ ಎಲ್ಲರೂ ಟಿಫಿನ್ ತಿನ್ನಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಇವಾಗ ಎಲ್ಲ ಮಕ್ಕಳಿಗೆ ಇಲ್ಲಿ ತಿಂಡಿ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ. ಸೊ ಎಲ್ಲ ಮಕ್ಕಳು ತಿಂಡಿ ತಿಂತಾ ಇದ್ದಾರೆ. ಶೃಂಗೇರಿಗೆ ಭಜನೆಗೆ ಹೋಗುವಂಥ ಮಕ್ಕಳಿಗೆ ಎಲ್ಲರಿಗೆ ಸಹ ಇಲ್ಲಿ ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇದು ಮುದ್ರಾಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡಿ. ಇಲ್ಲೆಲ್ಲ ಮಕ್ಕಳು ಲೈನಲ್ಲಿ ಫುಡ್ ತಗೊಂಡು ಕೂತ್ಕೊಳ್ತಾ ಇದ್ದಾರೆ. ನಮ್ಮ ಜೊತೆ ಬಂದಂತಹ ಡ್ರೈವರ್ಸ್ಗಳು ಸಹ ತಿಂಡಿಯನ್ನು ತಗೊಳ್ತಾ ಇದ್ದಾರೆ ಈಗ. ಇಡ್ಲಿ, ಸಾಂಬಾರು, ಚಟ್ನಿ ಮತ್ತು ಕ್ಷೀರವನ್ನು ತಿಂದ್ಕೊಂಡು ನಾವೆಲ್ಲರೀಗ ಮತ್ತೆ ಬಸ್ಸಿಗೆ ಬಂದು ಹತ್ತುತ್ತಾ ಇದ್ದೇವೆ ನೋಡಿ. ಸೊ ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣ ಶೃಂಗೇರಿಯ ಕಡೆಗೆ.
ನಾವು ಮುದ್ರಾಲ್ ಟೆಂಪಲಲ್ಲಿ ತಿಂಡಿ ಅಂತ ತಿಂದ್ಕೊಂಡು ಅಲ್ಲಿಂದ ಹೊರಟು ಈಗ ಶೃಂಗೇರಿಗೆ ಬಂದು ರೀಚ್ ಆಗಿ ಆಯಿತು. ಸೊ ಮಕ್ಕಳೆಲ್ಲ ಅಲ್ಲಿದ್ದಾರೆ. ಸೊ ಅವ್ರ ಜೊತೆ ಜಾಯ್ನ್ ಆಗ್ಕೊಂಡು ಈಗ ಟೆಂಪಲ್ಗೆ ಹೊರಟಿದ್ದೀವಿ. ವೈಭವ್ ಚಿ ಬನ್ನಿ ಮಕ್ಕಳೇ. ಇಲ್ಲ ನಮ್ಮ ಶಾಲೆಯ ಮಕ್ಕಳು ವಿದ್ಯಾಶಂಕರ ಪೀಠವನ್ನು ನೋಡ್ಕೊಂಡು ಈಗ ಬಂದು ಇಲ್ಲಿ ನಿಂತಿದ್ದಾರೆ ನೋಡಿ. ಸೊ ಇಲ್ಲಿಂದ ಇನ್ನು ನಾವು ಈ ಬ್ರಿಡ್ಜಿನ ಮೂಲಕ ಆ ಕಡೆ ಹೋಗ್ಲಿಕ್ಕೆ ಉಂಟು. ತುಂಗಾ ನದಿಯಲ್ಲಿ ಇಲ್ಲಿ ಮತ್ಸ್ಯಗಳು ತುಂಬ ಇರ್ತದೆ, ಅಂದರೆ ಮೀನುಗಳು ತುಂಬಾ ಇರ್ತದೆ. ಮೀನುಗಳಿಗೆ ಎಲ್ಲರೂ ಯಾರು ಯಾತ್ರಾರ್ಥಿಗಳಲ್ಲಿ ಬರ್ತಾರೆ ಅವರ ಆಹಾರವನ್ನು ಹಾಕ್ತಾರೆ. ಹಾಗೆ ಕಪ್ಪೆ ಶಂಕರಲಿಂಗ ಅದರ ವಿಗ್ರಹನೂ ಎಲ್ಲ ಉಂಟು. ಅದನ್ನೆಲ್ಲ ತೋರಿಸ್ಲಿಕ್ಕೆ ಅಂತ ಟೀಚರ್ಸ್ ಅವರು ಕೆಳ ಕರ್ಕೊಂಡು ಹೋಗಿದ್ರು ಮಕ್ಕಳನ್ನು. ಸೊ ನಾನು ಮೇಲೆ ನಿಂತು ನೋಡ್ತಾ ಇದ್ದೆ. ಬಿಕಾಸು ಪಿ ಟಿ ಸರ್ ಎಸ್ಪೆಷಲಿ ನೋಡಿ ಅಲ್ಲಿ ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ನೀರಿಗೆ ಇಳಿಲಿಕ್ಕೆ ಯಾರನ್ನು ಬಿಡಲಿಲ್ಲ. ಹಾಗೆ ಮಕ್ಕಳು ನೀರನ್ನು ನೋಡಿಕೊಂಡು ಫಿಶ್ ನೋಡಿಕೊಂಡು ಹಾಗೆ ಮೇಲೆ ಬರ್ತಾ ಇದ್ದಾರೆ ನೋಡಿ. ಇನ್ನು ನಾವು ಗುರು ನಿವಾಸಕ್ಕೆ ಹೋಗುವವರಿದ್ದೇವೆ. ಬನ್ನಿ ಬನ್ನಿ, ಅಲ್ಲಿ ಮಕ್ಕಳ ಜೊತೆ ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನನಗೊಂದು ನೆನಪು ಬರಲಿಕ್ಕೆ ಶುರುವಾಯಿತು. ಏನಂದರೆ 2010ನಲ್ಲಿ ಇದೇ ರಸ್ತೆಯಲ್ಲಿ ಇದೇ ಮಕ್ಕಳಾಗಿ, ಅಂದರೆ 8ನೇ ಕ್ಲಾಸ್ ಮಕ್ಕಳ ಹಾಗೆ ನಾನು ಕೂಡ ಇಲ್ಲಿಗೆ ಟೂರಿಗೆ ಬಂದಿದ್ದೆ. ಸೊ ಇವತ್ತು ನಾನು ಟೀಚರಾಗಿ 8ನೇ ಕ್ಲಾಸ್ ಮಕ್ಕಳನ್ನು ಇವತ್ತು ಶೃಂಗೇರಿಗೆ ಗುರುನಿವಾಸಕ್ಕೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಟ್ರಿಪ್ ಮೀನ್ಸ್ ನಮ್ಮದು ಇವತ್ತೊಂದು ಭಜನೆ ಕಾರ್ಯಕ್ರಮ ಇತ್ತು. ಹಾಗೆ ನಾವು ನಮ್ಮ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ತುಂಬಾ ಖುಷಿ ಆಗ್ತಾ ಉಂಟು.
ನಾವು ನಮ್ಮ ಮಕ್ಕಳನ್ನು ಇಲ್ಲಿ ಭಜನೆಗೆ ತಂದು ಕೂರಿಸಿ ಆಯಿತು. ಸೊ ಬೇರೆ ಬೇರೆ ಸ್ಕೂಲಿನ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ಇವತ್ತು ಶಂಕರ ಅಷ್ಟೋತ್ತರ ಸಹಸ್ರನಾಮಾವಳಿ ಅನ್ನುವಂತಹ ಕಾರ್ಯಕ್ರಮ ಇಲ್ಲಿರುವಂಥದ್ದು. ಸೊ ಬೇರೆ ಬೇರೆ ಊರಿನಿಂದ ಜನರೆಲ್ಲ ಬಂದಿದ್ದಾರೆ. ಉಪದೇಶ ಮಾಡ್ತಾ ತದನಂತರ ಈ ಒಂದು ಕಾರ್ಯವನ್ನು ಅವರ ಶಿಷ್ಯರಿಗೆ ಒಪ್ಪಿಸಿ ಒಬ್ಬರು ಶಿಷ್ಯರನ್ನು ನೇಮಕ ಮಾಡುವುದು, ಪುನಃ ಆ ಶಿಷ್ಯರು ಸಹ ಅದೇ. ಇಲ್ಲಿ ಭಜನಾ ಕಾರ್ಯಕ್ರಮದ ನಂತರ ಗುರುಗಳು ವಿದ್ಯಾರ್ಥಿಗಳಿಗೆ ಪ್ರಸಾದವನ್ನು ಹಂಚುತ್ತಾ ಇದ್ದಾರೆ ನೋಡಿ. ನಾವು ಭಜನೆಯನ್ನು ಮುಗಿಸ್ಕೊಂಡು ಈಗ ಅನ್ನಪ್ರಸಾದ ಸ್ವೀಕರಿಸಲಿಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೈನ್ ಎಲ್ಲುಂಟಾ ರಾಕೇಶ? ಲೈನ್ ಮಾಡಿಕೊಂಡು ಪ್ರಸಾದ ಎಲ್ಲ ಸ್ವೀಕರಿಸಿ ಇಲ್ಲಿಂದ ಈಗ ಹೊರಡ್ತಾ ಇದ್ದೇವೆ. ನಾವು ಶೃಂಗೇರಿಯ ವಿಸಿಟನ್ನು ಮುಗಿಸ್ಕೊಂಡು ಮನೆಗೆ ತಲುಪಿದ್ವಿ. ಸೊ ಅವರೆಲ್ಲ ಮೂಡಬಿದ್ರಲ್ಲೇ ಇಳ್ಕೊಂಡ್ರು. ಅದೇ ಬಸ್ ಮತ್ತೆ ಮಂಗಳೂರಿಗೆ ಬರೋದಿತ್ತು. ಹಾಗೆ ನಾನು ಅದೇ ಬಸ್ಸಲ್ಲಿ ಕಂಟಿನ್ಯೂ ಬಂದು ನಂತೂರಲ್ಲಿ ಇಳ್ಕೊಂಡು ಅಲ್ಲಿಂದ ಮನೆಗೆ ಬಂದೆ. ಈಗ ನೋಡಿ ಇವಳು